ದಿಶಾ ಬೀಸಿದ ಏಟು ಅವಿನಾಶಿಗ್ ತಾಗಿತ್ತು. ಬಟ್ ಅವನ ಶಕ್ತಿ ಮುಂದೆ ದಿಶಾ ಫೈಟ್ ಮಾಡಕ್ಕೆ ಸಾಧ್ಯ ಇರ್ಲಿಲ್ಲ. ಅವನು ಈಸಿಯಾಗಿ ಆ ಮೆಟಲ್ ಸ್ಟ್ಯಾಂಡ್ ತಗೊಂಡು ಅದನ್ನ ಸೈಡಿಗೆಸ್ದ. ಲಾಸಿಯಾ ಅವಿನಾಶ್ ಹಿಂದ್ಗಡೆ ಬಚ್ಚಿಟ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಿನಾಶ್, ನನ್ನ ಸೇವ್ ಮಾಡು ಪ್ಲೀಸ್, ನನ್ನ ಅಕ್ಕನೇ ನನ್ನ ಕೊಲೆ ಮಾಡ್ಬಿಡ್ತಾಳೆ ಅಂತ ಹೇಳ್ತಿದ್ಲು. ಅವಳ ಮಾತು ಕೇಳಿ ಅವಿನಾಶ್ ದಿಶಾನ ಏನಿದು ಅನ್ನೋ ತರ ನೋಡ್ತಾ, ಏನಾಗಿದೆ ದಿಶಾ ನಿಂಗೆ? ಲಾಸಿಯಾ ಇವಾಗ ಪ್ರೆಗ್ನೆಂಟು. ಅವಳ ಮಗು ನಿಂಗೂ ಸ್ವಂತಾನೆ ತಾನೆ? ಅವಳು ನಿಂಗೆ ತಂಗಿ ಅಲ್ವಾ? ನೀನ್ಯಾಕೆ ಅವಳನ್ನ ಇಷ್ಟೊಂದು ಹೇಟ್ ಮಾಡ್ತಾ ಇದ್ಯಾ ಅಂತ ಕೇಳ್ದ. ದಿಶಾ ಇರಿಟೇಟೆಡ್ ವಾಯ್ಸಲ್ಲಿ, ಅವಳು ಅಪ್ಪಂಗೆ ಏನ್ ಮಾಡಿದ್ಲು ಅಂತ ನಿಮಗ್ ಐಡಿಯಾನಾದ್ರೂ ಇದೆಯಾ? ಅವಿನಾಶ್, ನಿಂಗೆ ಅವಳು ಇಷ್ಟ ಆದ್ರೂ ನೀನ್ ಅವಳ ಜೊತೆ ಮಕ್ಕಳು ಮಾಡ್ಕೊಂಡ್ರು ಐ ಡೋಂಟ್ ಕೇರ್. ನೀವ್ ಜಸ್ಟ್ ನನ್ನಿಂದ ನನ್ನಪ್ಪನಿಂದ ದೂರ ಇರಿ ಅಷ್ಟೇ. ಅರ್ಥ ಆಗ್ತಾ ಇದ್ಯಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ಲು. ಈ ಸಲ ಅವಿನಾಶ್ಗೂ ಕೋಪ ಬಂದಿತ್ತು. ಅವನು ಹಾಶಾಗಿ ಕೂಕ್ಕೊಂಡ್ ಮಾತಾಡ್ತಾ, ದಿಶಾ, ಲಾಸಿಯಾ ಎಷ್ಟೇ ತಪ್ಪು ಮಾಡಿರ್ಬೋದು, ಆದ್ರೆ ಇವಳು ಅವರ ಸ್ವಂತ ಮಗಳು. ನೀನ್ ಅವರಿಗೋಸ್ಕರ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಂತ ಮಗಳಿಗಿಂತ ನೀನೇನ್ ಜಾಸ್ತಿ ಅಲ್ಲ ಅಂತ ಅಂದ. ಅವನ ಮಾತಿಗೆ ದಿಶಾ ಜೋರಾಗಿ ನಗೋಕ್ ಸ್ಟಾರ್ಟ್ ಮಾಡಿದ್ಲು. ಅವ್ರ ಸ್ವಂತ ಮಗಳ? ಒಳ್ಳೆ ಜೋಕು. ಒಂದ್ ವೇಳೆ ನಾನೇನಾದ್ರೂ ಇವತ್ ಟೈಮಿಗ್ ಸರಿಯಾಗಿ ಬರ್ದೇ ಹೋಗಿದ್ರೆ ಇವಳು ಅವರನ್ನ ಸಾಯೋ ಹಾಗೆ ಮಾಡಿರ್ತಿದ್ಲು. ಅವಿನಾಶ್, ನಾನ್ ನಿನಗೆ ಸೀರಿಯಸ್ ಆಗಿ ವಾರ್ನ್ ಮಾಡ್ತಾ ಇದ್ದೀನಿ. ನಿನ್ ಹೆಂಡತಿ ಆಗೋಳನ್ನ ಕಂಟ್ರೋಲ್ ಮಾಡು. ಅವಳೇನಾದ್ರೂ ಇನ್ನೊಂದ್ಸಲ ನಮ್ ತಂಟೆಗ್ ಬಂದ್ರೆ, ನಮ್ಮನ್ ಕೆಣಕಿದ್ರೆ ನನ್ ಸೇಡು ಇಲ್ಲಿಗೆ ಖಂಡಿತ ಮುಗಿಯಲ್ಲ ಅಂತ ಅಂದ್ಲು. ಅವಳು ಅಷ್ಟ್ ಹೇಳಿ ನೆಲದಲ್ಲಿ ಬಿದ್ದಿದ್ದ ಸ್ಟ್ಯಾಂಡ್ ಅನ್ನ ಒದ್ದು ವಾರ್ಡಿಂದ ಹೊರಗಡೆ ಬಂದ್ಲು. ದಿಶಾ ಇನ್ನೂ ಕುಸಿಯೋದಕ್ಕೆ ಸಾಧ್ಯ ಇರ್ಲಿಲ್ಲ. ಹಾಗೇನಾದ್ರೂ ಆದ್ರೆ ಅವಳ ಚಿಕ್ಕಪ್ಪ ಖಂಡಿತ ಬದುಕೋದಕ್ ಸಾಧ್ಯ ಇರ್ಲಿಲ್ಲ. ಅವಳೀಗ ಸ್ಟ್ರಾಂಗ್ ಆಗ್ಲೇಬೇಕಿತ್ತು. ಅವಳ ಮುಂದೆ ಅದು ಬಿಟ್ರೆ ಬೇರೆ ಯಾವ್ದೋ ಆಪ್ಷನ್ನೇ ಇರ್ಲಿಲ್ಲ. ದಿಶಾ ಕಣ್ಣೀರನ್ನ ಅವಳ ಕೈಯಿಂದ ಒರೆಸ್ಕೊಂಡು ದೀರ್ಘವಾಗಿ ಉಸಿರಾಡ್ತಾ ಸಮಾಧಾನ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲು. ದಿಶಾ ಅಂತ ಹಿಂದಿಂದ ಕೂಗ್ತಾ ಅವಿನಾಶ್ ಅವಳ ಹಿಂದನೇ ಹೋಗ್ತಾ ಇದ್ದ. ನಿಂತ್ಕೋ ದಿಶಾ, ತಾವ್ ಮಾತಾಡಿ ಎಲ್ಲಾನು ಸಾಲ್ವ್ ಮಾಡೋಣ ಅಂತ ಹೇಳ್ತಿದ್ದ. ಆದ್ರೆ ದಿಶಾ ಹಿಂದೆ ತಿರುಗಿ ಅವನ್ ಕಡೆ ನೋಡ್ಲೂ ಇಲ್ಲ. ಅವಳು ಮುಂದೆ ಹೋಗ್ತಾನೆ, ನಂಗೆ ನಿನ್ನಂತ ವೇಸ್ಟ್ ಫೆಲೋಸ್ ಜೊತೆ ಮಾತಾಡಕ್ ಏನೂ ಉಳಿದಿಲ್ಲ ಅಂತ ಹೇಳಿದ್ಲು. ಅವಿನಾಶ್ ಓಡ್ತಾ ಬಂದು ಅವಳನ್ನ ಹಿಡಿದು ನಿಲ್ಸೋಕ್ ಟ್ರೈ ಮಾಡ್ತಾ, ಈ ಕಡೆ ಬಾ, ನಂಗೆ ನಿನ್ ಹತ್ರ ಒಂದಿಷ್ಟು ವಿಷಯ ಮಾತಾಡೋದಿದೆ ಅಂತ ಅಂದ. ಆದ್ರೆ ನಂಗ್ ನಿನ್ ಮಾತ್ ಕೇಳೋ ಯಾವ ಇಂಟ್ರೆಸ್ಟು ಇಲ್ಲ ಅವಿನಾಶ್ ಅಂತ ದಿಶಾ ಹೇಳಿದ್ಲು. ಅವಳು ಅವನಿಂದ ಬಿಡಿಸ್ಕೊಳ್ಳೋಕೆ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತಿದ್ಲು. ಅವಿನಾಶ್, ಬಿಡು ನನ್ನ, ಬಿಡೋ ಅಂತ ಅಂದ್ಲು. ಆದ್ರೆ ಅವಿನಾಶ್ ಕೈಯಿಂದ ಅವಳನ್ನ ಬಿಡಿಸ್ಕೊಳ್ಳೋದು ಅಷ್ಟು ಈಸಿ ಇರ್ಲಿಲ್ಲ. ಅವನ ಸ್ಟ್ರೆಂತ್ ಮುಂದೆ ಅವಳು ತುಂಬಾ ವೀಕ್ ಆಗಿದ್ಲು. ಸೊ ಅವನು ದಿಶಾನ ಅಲ್ಲೇ ಸ್ಟೇರ್ ಕೇಸ್ ಹತ್ರ ಇದ್ದ ಸ್ಟೋರ್ ರೂಮ್ ಒಳಗಡೆ ತಳ್ಳಿ ಬಾಗ್ಲು ಕ್ಲೋಸ್ ಮಾಡ್ದ. ದಿಶಾ ಅಲ್ಲಿಂದ ಬಿಡಿಸ್ಕೊಂಡ್ ಹೋಗ್ಬೇಕು ಅಂತ ಅನ್ಕೋತಿದ್ಲು. ಆದ್ರೆ ಅವಿನಾಶ್ ಗಟ್ಟಿಯಾಗಿ ಅವಳ ಭುಜಾನ ಹಿಡ್ಕೊಂಡಿದ್ದ. ದಿಶಾ, ನಾನ್ ಬೇಕಾದ್ರೆ ಲಾಸಿಯಾ ಜೊತೆ ಬ್ರೇಕಪ್ ಮಾಡ್ಕೋತೀನಿ ಅಂತ ಅಂದ. ಅವನ ಮಾತ್ ಕೇಳಿ ದಿಶಾಗೆ ನಂಬಕ್ಕೆ ಆಗ್ಲಿಲ್ಲ. ಅವನ್ನೇ ಸೀರಿಯಸ್ ಆಗಿ ನೋಡಿ, ಏನಂದೆ ನೀನು ಅಂತ ಮತ್ತೆ ಕೇಳಿದ್ಲು. ಅವಿನಾಶ್ ಅದೇನ್ ದೊಡ್ಡ ವಿಷಯ ಅಲ್ಲ ಅನ್ನೋ ಹಾಗೆ, ನೀನ್ ವಾಪಸ್ ನನ್ ಹತ್ರ ಬರ್ತೀಯ ಅಂದ್ರೆ ನಾನ್ ಲಾಸಿಯನ್ ಜೊತೆ ಬೇಕಾದ್ರೆ ಬ್ರೇಕಪ್ ಮಾಡ್ಕೋತೀನಿ. ನೀನ್ ಜಸ್ಟ್ ನನ್ ಹತ್ರ ವಾಪಸ್ ಬಂದ್ಬಿಡು ಅಷ್ಟೇ ಅಂತ ಹೇಳ್ದ. ದಿಶಾ ಅವಳೇನೋ ಜೋಕ್ ಕೇಳಿಸ್ಕೊಂಡ್ಲು ಅನ್ನೋ ಹಾಗೆ ನಗ್ತಾ, ಅವಿನಾಶ್, ಏನಾಗಿದೆ ನಿಂಗೆ? ನೀನ್ ನನ್ ಹತ್ರ ಬರೋದು ಅಂದ್ರೆ ಏನರ್ಥ? ನಂಗೆ ಮಕ್ಳಾಗಲ್ಲ, ನಾನ್ ಅಷ್ಟೆಲ್ಲ ಓದಿಲ್ಲ, ನನಗೆ ಲಾಸಿನ್ ತರ ಮೇಕಪ್ ಮಾಡ್ಕೊಂಡು ಮೆರಿಯಕ್ಕೆಲ್ಲ ಬರಲ್ಲ. ನನ್ ಕೈಯಲ್ಲಿ ನಿಮ್ ಫ್ಯಾಮಿಲಿಗೆ ತಕ್ಕ ಸೊಸೆಯಾಗಿರೋಕ್ಕೂ ಆಗಲ್ಲ. ಸೊ ದಯವಿಟ್ಟು ನನ್ ತಂಟೆಗ್ ಬರ್ದೆ ನನ್ನ ಸುಮ್ನೆ ಬಿಟ್ಬಿಡು. ನೀನು ಲಾಸಿಯಾ ಒಬ್ರಿಗೊಬ್ರು ಮಾಡ್ಸಿದ್ ಜೋಡಿ, ಸೊ ನೀನ್ ಅವಳಿಗೂ ಕೈ ಕೊಡ್ಬೇಡ ಅಂತ ಹೇಳಿದ್ಲು. ನೀನು ಯಾವ ಸಿಚುಯೇಷನ್ ಅಲ್ಲಿ ಇದ್ಯಾ ಅಂತ ನನಗೆ ಗೊತ್ತು ದಿಶಾ. ನೀವಿಬ್ರು ವಾರ್ಡಲ್ಲಿ ಏನೇನ್ ಮಾತಾಡ್ಕೊಂಡ್ರಿ ಅಂತ ನಾನು ಕೇಳಿಸ್ಕೊಂಡಿದೀನಿ. ಲಾಸಿಯಾ ಅವಳ ತಂದೆ ಜೊತೆ ಮಾತಾಡಿದ ರೀತಿ ಸರಿ ಇರ್ಲಿಲ್ಲ. ನಿನ್ ಫೀಲಿಂಗ್ಸ್ ಏನು ಅಂತ ನಂಗೆ ಅರ್ಥ ಆಗತ್ತೆ ಅಂತ ಹೇಳ್ದ. ದಿಶಾ ಅವನನ್ನೇ ಸುಡೋ ಹಾಗೆ ನೋಡ್ತಾ, ಅವಳ ಆಟಿಟ್ಯೂಡ್ ಸರಿ ಇಲ್ವಾ ಅಷ್ಟೇನಾ? ಅವಳು ತನ್ನ ಸ್ವಂತ ಅಪ್ಪಂಗೆನೆ ಸಾವನ್ನ ಬಯಸ್ತಾ ಇದ್ದಾಳೆ. ಅವ್ರ ಹತ್ರ ದುಡ್ಡಿಲ್ಲ, ಸೊಸೈಟಿಲಿ ದೊಡ್ಡ ಸ್ಟೇಟಸ್ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರ ಅಪ್ಪ ಆಗಿರೋದೇ ಇನ್ಸಲ್ಟ್ ಅಂತ ಅನ್ಕೊಂಡಿದ್ದಾಳೆ ಅಂತ ಅಂದ್ಲು. ಅವಿನಾಶ್ ಆದಷ್ಟು ದಿಶಾಗೆ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಿದ್ದ. ಐ ನೋ ದಿಶಾ, ಆದ್ರೆ ಈಗ ಲಾಸಿಯಾ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳ ಹೊಟ್ಟೆಲಿ ನನ್ ಮಗು ಇದೆ. ಒಂದ್ಸಲ ಅವಳಿಗೆ ಡೆಲಿವರಿ ಆಗ್ಲಿ, ಆಮೇಲೆ ನಾನ್ ಅವಳ ಜೊತೆ ಎಲ್ಲಾ ಸಂಬಂಧನೂ ಕಟ್ ಮಾಡ್ಕೋತೀನಿ ಆಯ್ತಾ ಅಂತ ಹೇಳ್ದ. ದಿಶಾ ಮಾಡಿದ್ದು ಒಂದೇ ತಪ್ಪಂದ್ರೆ ಡಿವೋರ್ಸ್ ಮಾಡ್ಕೊಂಡ ನಂತರ ಅವಳ ನಿಜವಾದ ಸೌಂದರ್ಯನ ತೋರಿಸಿದ್ದು. ಅವಿನಾಶ್, ನಾನ್ ನಿನ್ನ ಮೊದ್ಲಿನ ತರ ಹೇಟ್ ಮಾಡ್ತಾ ಇಲ್ಲ.
ಅಂತ ದಿಶಾ ಹೇಳಿದ್ಲು. ಅವಳ ಮಾತ್ ಕೇಳಿ ಅವಿನಾಶ್ಗೆ ಯಾಕೋ ಸರ್ಪ್ರೈಸ್ ಆಯ್ತು. ರಿಯಲಿ ದಿಶಾ, ನನಗೆ ನನ್ ದಿಶಾ ತುಂಬಾನೇ ಎಂಪಥೆಟಿಕ್ ಹುಡುಗಿ, ನನ್ನ ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾಳೆ ಅಂತ ಗೊತ್ತಿತ್ತು. ಗುಡ್, ನೀನೀಗ ನಾನ್ ಹೇಳೋದನ್ ಕೇಳು. ನಾವಿವಾಗ ಬರೀ ಮಗು ಹುಟ್ಟೋ ತನಕ ವೇಟ್ ಮಾಡೋಣ. ಆಮೇಲೆ ನಾನ್ ಲಾಸ್ಯನ್ ಜೊತೆ ಎಲ್ಲಾ ರಿಲೇಶನ್ಶಿಪ್ ಕಟ್ ಮಾಡ್ಕೋತೀನಿ. ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ ಅಂತ ಹೇಳ್ದ. ದಿಶಾ ಅವನ ಮಾತ್ನ ಕಿವಿಗ್ ಹಾಕೊಳ್ದೆ ಡೈರೆಕ್ಟ್ ಆಗಿ, ಅವಿನಾಶ್, ನಾನು ಆಲ್ರೆಡಿ ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದೀನಿ. ನನ್ ಲೈಫಲ್ಲಿ ಯಾವತ್ತೂ ನನಗೆ ನಿನ್ನ ಮತ್ತೆ ಲಾಸ್ಯನ್ ನೋಡೋಕೆ ಚೂರು ಇಷ್ಟ ಇಲ್ಲ ಅಂತ ಹೇಳಿದ್ಲು. ಅಷ್ಟೊತ್ತಿಗೆ ಹೊರಗಡೆ ಕಾರಿಡಾರ್ ಅಲ್ಲಿ ಒಬ್ಳು ನರ್ಸ್, ಶಶಿಧರ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇದೀರಾ ಅಂತ ಕೇಳ್ತಾ ಹೋಗ್ತಿದ್ಲು. ನಾನಿಲ್ಲಿದ್ದೀನಿ ಅಂತ ದಿಶಾ ಜೋರಾಗಿ ಕರೆದ್ಲು. ಅವಳು ಅವಿನಾಶ್ನ ಸೈಡಿಗೆ ತಳ್ಳಿ ಡೋರ್ ಓಪನ್ ಮಾಡಿ ಹೊರಗಡೆ ಬಂದ್ಲು. ಆಮೇಲೆ ನರ್ಸ್ ಹತ್ರ, ನಾನು ಶಶಿಧರ್ ಅವ್ರ ರಿಲೇಟಿವ್ ಅಂತ ಅಂದ್ಲು. ಓಹ್, ನೀವಿಲ್ಲಿರೋದು ಒಳ್ಳೇದೇ ಆಯ್ತು. ನೀವಿವತ್ತು ಹಾಸ್ಪಿಟಲ್ ಬಿಲ್ ಪೇ ಮಾಡ್ಬೇಕು. ಶಶಿಧರ್ ಅವರ ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ, ಬಟ್ ಅವ್ರ ಮೆಡಿಸಿನ್ಸ್ಗೆ ಇರೋ ಖರ್ಚು, ಈಗಾಗಿರೋ ಸುಟ್ಟು ಗಾಯಗಳಿಗೆ ಕೊಡಬೇಕಾಗಿರೋ ಟ್ರೀಟ್ಮೆಂಟು ಎಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ. ನೀವೀಗ್ಲೇ ದುಡ್ಡು ರೆಡಿ ಮಾಡ್ಕೊಳ್ಳೋದು ಒಳ್ಳೇದು, ಇಲ್ಲಾಂದ್ರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ನರ್ಸ್ ಅಂದ್ಲು. ದಿಶಾ ಬಿಲ್ ತಗೊಂಡು ಪೊಲೈಟ್ ಆಗಿ ತಲೆ ಆಡ್ಸಿದ್ಲು. ಅಷ್ಟರಲ್ಲಿ ಅವಿನಾಶ್ ಕೂಡ ಹೊರಗೆ ಬಂದಿದ್ದ. ದಿಶಾ, ನಿಂಗೇನಾದ್ರೂ ದುಡ್ಡಿನ ಅಗತ್ಯ ಇದ್ರೆ ನನ್ನ ಹತ್ರ ಕೇಳು ಅಂತ ಅಂದ. ದಿಶಾ ಅವನನ್ನ ನೋಡಿ ಆಡ್ಕೊಳ್ಳೋ ತರ ನಗ್ತಾ, ನಂಗದ್ರ ಅವಶ್ಯಕತೆನೇ ಇಲ್ಲ. ನಾನೀಗ ಇಷ್ಟಪಡ್ತಿರೋ ವ್ಯಕ್ತಿ ನಿನಗಿಂತ ಎಷ್ಟೋ ಪಟ್ಟು ಹೆಚ್ಚು ಶ್ರೀಮಂತ ಬಿಡು ಅಂತ ಅಂದ್ಲು. ಆಮೇಲೆ ಅವಳು ಅವನ್ ರೆಸ್ಪಾನ್ಸ್ಗೆ ಕಾಯ್ದೆ ನರ್ಸ್ ಹತ್ರ ಮಾತಾಡಿ ಅಲ್ಲಿಂದ ಹಾಸ್ಪಿಟಲ್ ಬಿಲ್ ಪೇ ಮಾಡೋಕೆ ಅಂತ ಹೋದ್ಲು. ಆ ಟೈಮಿಗೆ ಸರಿಯಾಗಿ ಅವಳ ಫೋನ್ ರಿಂಗ್ ಆಯ್ತು. ಯಾವಾಗ್ಲೂ ಸೈಲೆಂಟ್ ಆಗಿರೋ ಹಾಸ್ಪಿಟಲ್ನಲ್ಲಿ ಅವಳ ಫೋನ್ ರಿಂಗ್ ಟೋನ್ ತುಂಬಾ ಜೋರಾಗಿ ಕೇಳ್ತು. ದಿಶಾ ತಕ್ಷಣ ಸೈಡ್ಗೆ ಹೋಗಿ ಕಾಲ್ ರಿಸೀವ್ ಮಾಡಿ ಹಲೋ ಅಂತ ಹೇಳಿದ್ಲು. ದಿಶಾ, ಎಷ್ಟು ಧೈರ್ಯ ನಿನ್ಗೆ ಅಂತ ಆ ಸೈಡಿಂದ ಅಚಿಂತ್ಯನ್ ವಾಯ್ಸ್ ಕೇಳಿಸ್ತು. ದಿಶಾಗೆ ಆಲ್ರೆಡಿ ತುಂಬಾನೇ ಸುಸ್ತಾಗಿತ್ತು. ಅವಳು ಮಾತಾಡೋಕೂ ಕಷ್ಟಪಡ್ತಾ, ಐ ಆಮ್ ರಿಯಲಿ ಸಾರಿ ಅಚಿಂತ್ಯ ಸರ್, ನನ್ ಚಿಕ್ಕಪ್ಪಂಗೆ ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ ಆಯ್ತು ಅಂತ ಅಂದ್ಲು. ಅವಳ ಅದೃಷ್ಟ ಚೆನ್ನಾಗಿತ್ತು. ಅಚಿಂತ್ಯ ಅವಳ ವಾಯ್ಸಲ್ಲಿದ್ದ ಟೆನ್ಷನ್ನ ಗುರ್ತ್ ಮಾಡ್ದ. ಅಚಿಂತ್ಯ ಕಂಪ್ಲೇಂಟ್ ಮಾಡೋ ಟೋನಲ್ಲಿ, ನೀನ್ ನನ್ನ ಹತ್ರ ಫಾರ್ಮಲ್ ಆಗಿ ಮಾತಾಡೋದನ್ನ ನಿಲ್ಲಿಸ್ತೀಯಾ ಪ್ಲೀಸ್? ನೀನ್ ಮಾತಾಡೋದ್ ಕೇಳಿದ್ರೆ ನಾನ್ ನಿನಗಿಂತ 15-20 ವರ್ಷ ದೊಡ್ಡೋನಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದೇನಕ್ಕೆ ಇಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀಯಾ ಅಂತ ಕೇಳ್ದ. ಹೋ, ಐ ಆಮ್ ಸಾರಿ ಸರ್ ಅಂತ ದಿಶಾ ಅಪಾಲಜಿ ಕೇಳಿದ್ಲು. ಅಚಿಂತ್ಯ ಇರಿಟೇಟೆಡ್ ಆಗಿ, ಯಪ್ಪಾ, ಫಸ್ಟ್ ಈ ತರ ಸಾರಿ ಸಾರಿ ಅಂತ ಕೇಳೋದನ್ನ ನಿಲ್ಸು. ನಾನ್ ನಿನ್ನ ಮೀಟ್ ಮಾಡಿ ಒಂದಿಷ್ಟು ದಿನ ಆಗಿದೆ ಅಷ್ಟೆ, ಆದ್ರೆ ನಿನ್ನ ಬಾಯಿಂದ ನಾನ್ ಕೇಳಿರೋ ಮಾತಂದ್ರೆ ಬರೀ ಸಾರಿ ಮಾತ್ರ ಅನ್ಸುತ್ತೆ. ಸರಿ, ಈಗ ಹೋಗಿ ನಿನ್ ಚಿಕ್ಕಪ್ಪನ್ ನೋಡ್ಕೊ. ನಿಂಗೇನಾದ್ರೂ ಅವಶ್ಯಕತೆ ಬಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡು. ನನಗ್ ಯಾವ ಟೈಮಲ್ಲಿ ಬೇಕಾದ್ರೂ ನಿನ್ ಕಾಲ್ ಮಾಡ್ಬೋದು ಅಂತ ಹೇಳ್ದ. ದಿಶಾ ಲೋ ವಾಯ್ಸ್ ಅಲ್ಲಿ ಅವನಿಗೆ ಥ್ಯಾಂಕ್ ಯು ಅಂತ ಹೇಳಿ ಆಮೇಲೆ ಕಾಲ್ನ ಡಿಸ್ಕನೆಕ್ಟ್ ಮಾಡಿದ್ಲು. ಅವಳಿಗೆ ಆತ್ರೇಯ ಪಾರ್ಟಿಯಿಂದ ಡ್ರಾಪ್ ಮಾಡ್ಬೇಕಾದ್ರೆ ಆಡಿದ ಮಾತುಗಳು ಯಾಕೋ ನೆನ್ಪಾದ್ವು. ಅದ್ಯಾಕೋ ಅವಳ ತಲೆಲಿ ಅಲಾರ್ಮ್ ರಿಂಗ್ ಆಗಕ್ಕೆ ಶುರುವಾಯ್ತು. ಆತ್ರೇಯ ನಿಜವಾಗ್ಲೂ ಶ್ಯಾಡೋ ಆಗಿದ್ರು ಆಗದೆ ಹೋದ್ರು ತಾನು ಅಚಿಂತ್ಯದಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅಂತ ಅವಳಿಗನ್ನಿಸ್ತು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.